ನಮ್ಮ ಮೇಡಮ್ ಕಲರ್ ಟಾಕೀಸ್ ನಮ್ಮ ರಾಜೇಶ್ ಅಂತ ಇದ್ದಾರೆ. ಎರಡನೇ ಅಡುಗೆಗೆ ಏನೋ ಒಂದು ಐಡಿಯಾ ಮಾಡಿ ಚಂದ್ರು ಅಂದರು. ಬೆಳ್ಳುಳ್ಳಿ ಹಾಕೋದು, ಕರಿಬೇವು ಹಾಕೋದು, ಒಂಚೂರು ಚಕ್ಕೆ, ಒಂಚೂರು ಲವಂಗ, ಒಂಚೂರು ಪುದೀನ, ಒಂಚೂರು ಪಾಲಕ್ಕು, ಹಿಂಗೆ ಹಾಕೋದು, ಹಿಂಗೆ ಕಲಿಸೋದು ಅಂತ ಐಡಿಯಾ ಮಾಡ್ಕೊಂಡು ಟಕ್ ಅಂತ ರೆಡಿ ಸರ್ ಅಂದೆ. ಏನು ಮಾಡ್ತೀರಾ? ಬೆಳ್ಳುಳ್ಳಿ ಕಬಾಬ್ ಅಂದೆ. ನೋಡ್ಕೊಳ್ಳಿ, ತಿಳ್ಕೊಳ್ಳಿ, ರಸ್ಕ್ ಮಾಡಿದ್ದೆಲ್ಲ ಐಪಿಕ್ ಹೋಗ್ತಾ ಇತ್ತು. ಇದರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ. ಬೆಳ್ಳುಳ್ಳಿ ಕಬಾಬ್, ಪ್ರಾನ್ಸ್ ಗೀರೋಸ್ಟು, ಚಿಕನ್ ಗೀರೋಸ್ಟು, ಕುಕ್ ಆಫ್ ದ ವೀಕ್ ಅಂತ ಹೇಳಿ ನನಗೆ ಇದು 2ನೇ ಸಲ ಬಂದಿದೆ. ಆಮೇಲೆ ನೋಡ್ತೀನಿ ಏನಿದು, ರಾಹುಲ ಅಲ್ಲಾಡ್ಸಪ್ಪ, ರಾಹುಲ ಬಾರಪ್ಪ, ಈಗ ಇದನ್ನು ರುಬ್ಬಲು ಕೊಡು, ರಾಹುಲ ಬಂದು ಅಲ್ಲಾಡ್ಸಪ್ಪ. ಮೇಡಮ್ ನಮ್ಮ ಮೇಡಮ್ ನಾವು ಕಲರ್ ಟಾಕೀಸ್ ನಮ್ಮ ರಾಜೇಶ್ ಅಂತ ಇದ್ದಾರೆ. ಅವ್ರು ಏನು ಮಾಡ್ತಾರೆ, ಅವರೇ ಶೂಟ್ ಮಾಡ್ತಾಯಿದ್ರು. ಆಗ ಕಲರ್ ಟಾಕೀಸ್ ಅದೆಲ್ಲ ಅವರೇ ಮಾಡ್ತಾಯಿದ್ರು. ಸೊ ಒಂದಿನ ಏನು ಪುದೀನ ಕಬಾಬ್ ಮಾಡಿದ್ವಿ, ಅದು ಇದು ಮಾಡಿ ಎಲ್ಲ ಒಂದು 5-6 ಥರ ಕಬಾಬ್ ಮಾಡಿ ಏನೋ ಒಂದು ಡಿಫ್ರೆಂಟಾಗಿ ಬಿಡೋಣ ನೋಡಿ ಚಂದ್ರು. ಅವ್ನು ನೈಟ್ ಒಂದು 11:45 ಆಗಿದೆ. ನಾನು 10:30 ಹೋಟ್ಲು ಕ್ಲೋಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಏನೋ ಒಂದು ಅಡುಗೆ ಮಾಡಿದ್ದೆ. ಎರಡನೇ ಅಡುಗೆಗೆ ಏನೋ ಒಂದು ಐಡಿಯಾ ಮಾಡಿ ಚಂದ್ರು ಅಂದರು. ಸ್ವಲ್ಪ ಒಂದು 5 ನಿಮಿಷ ಟೈಮ್ ಕೊಡಿ ಸರ್ ಅಂದೆ. ಬೆಳ್ಳುಳ್ಳಿ ಹಾಕೋದು, ಕರಿಬೇವು ಹಾಕೋದು, ಒಂಚೂರು ಚಕ್ಕೆ, ಒಂಚೂರು ಲವಂಗ, ಒಂಚೂರು ಪುದೀನ, ಒಂಚೂರು ಪಾಲಕ್ಕು, ಹಿಂಗೆ ಹಾಕೋದು, ಹಿಂಗೆ ಕಲಿಸೋದು ಅಂತ ಐಡಿಯಾ ಮಾಡ್ಕೊಂಡು ಟಕ್ ಅಂತ ರೆಡಿ ಸರ್ ಅಂದೆ. ಏನು ಮಾಡ್ತೀರಾ? ಬೆಳ್ಳುಳ್ಳಿ ಕಬಾಬ್ ಅಂದೆ. ನೋಡ್ಕೊಳ್ಳಿ, ತಿಳ್ಕೊಳ್ಳಿ, ಇದೆ ರಸ್ಕ್ ಯಾವುದ್ರಿ ಬೆಳ್ಳುಳ್ಳಿ ಕಬಾಬ್ ಮಾಡಿ ಸರ್. ಇವಾಗ ಲಸುನಿ ಚಿಕನ್ ಅಂತ ಸಿಗುತ್ತೆ, ಅದ್ರ ಕಬಾಬ್ ಮಾಡೋಣ. ಆಮೇಲೆ ಯಾರಿಗೂ ಗೊತ್ತಿಲ್ದಿರೋ ಅಂತ ಒಂದು ಹೊಸ ವಿಚಿತ್ರವಾದ ರೆಸಿಪಿ ಆಗೋಯ್ತಿದ್ದು. ಪ್ರತಿಯೊಬ್ಬರ ಮನೇಲಿ ಮಾಡೋಕ್ಕಾಗ್ಬಿಟ್ಟಿದ್ದಾರೆ. ಈಗ ನಮ್ಮ ಹೋಟ್ಲುಗಳಲ್ಲೇ ಮಾಡ್ತಾಯಿದ್ದಾರೆ ಬೆಳ್ಳುಳ್ಳಿ ಕಬಾಬ್ ಅಂತ. ಅದು ಮಾಡಿದ್ವಿ. ಬೆಳ್ಳುಳ್ಳಿ ತಿಂದರೆ ಜೀರ್ಣಕ್ಕೆ ಒಳ್ಳೆಯದು, ಕರಿಬೇವು ತಿಂದರೆ ಕಣ್ಗೊಳ್ಳೋದು. ತಿಂತಾಯಿರಿ ಚಟಾಪಟ, ಒನ್ ಮೋರ್ ಅಂತ ಬಾರಿಸ್ತಾಯಿರಿ, ಖುಷಿಯಾಗಿ ತಿಂತಾಯಿರಿ ಅಂದೆ. ಖುಷಿಯಾಗಿ ನಮ್ಮನ್ನು ಪ್ರೀತಿ ಬೆಳೆಸ್ಬಿಟ್ರು. ಆ ಖುಷಿನ ಈ ರಸ್ಕ್ ಇದ್ದಂಗಿದೆ, ತಿಂತಾಯಿದ್ರೆ ರಸ್ಕ್ ಇದ್ದಂಗಿದೆ ಅಂದೆ. ಇವತ್ತು ಅದೆಲ್ಲ ಆ ಟೈಮ್ ಹೇಳಿದ್ದ ನೀವು ಅಥವಾ ಸುಮ್ಮನೆ ಹೇಳಿದ್ರಾ? ನಿಜ ಹೇಳಿ. ಆ ಟೈಮಲ್ಲಿ ಹಂಗೆ ಇತ್ತು ಮೇಡಮ್. ಅದು ಖಡಕ್ಕಾಗಿತ್ತು. ಅದು ತಿಂತಾ ರಸ್ಕ್ ಕ್ರಿಸ್ಪಿ ಇತ್ತು. ನಾವು ಡಬಲ್ ಬಾಯ್ಲ್ ಮಾಡ್ತೀವಿ. ನಿಮಗೆ ಸೆಕೆಂಡ್ ಟೈಮ್ ನೀವು ಮನೆಗೇನೋ ಪಾರ್ಸೆಲ್ ತೊಗೊಂಡೋದ್ರು ಡಬಲ್ ಬಾಯ್ಲ್ ಮಾಡಿದಾಗ ನಿಮ್ಗೆ ಆ ಸಾಫ್ಟ್ನೆಸ್ ಬರೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಈ ಆಲ್ಮೋಸ್ಟ್ ಏನೇ ಚೈನೀಸ್ ಐಟಮ್ ತೊಗೊಂಡೋಗಿ ಆಯಿಲಲ್ಲಿ ಬಾಯ್ಲ್ ಮಾಡಿದ್ರೆ 10 to 20 ಮಿನಿಟ್ಸ್ ಆ ಗರಮ್ ಇರುತ್ತೆ. ಹೋಗ್ತಾ ಎಟ್ಟಾಗ್ತಾ ಕಾರ್ನ್ಫ್ಲವರ್ ಕೋಟಿಂಗ್ ಎಲ್ಲ ಮಾಡಿರ್ತೀವಲ್ಲ, ಆಟೋಮೆಟಿಕ್ ಸಾಫ್ಟ್ ಆಗುತ್ತೆ. ಅದಕ್ಕೆ ನಾವು ಡಬಲ್ ಬಾಯ್ಲ್ ಮಾಡಿದ್ವಲ್ಲ ರಸ್ಕ್ ಇದ್ದಂಗಿದೆ ಅಂತ. ರಸ್ಕ್ ಥರ ಇತ್ತು. ಈ ಎನಿ ಟೈಮ್ ಮೇಡಮ್, ಏನು ಮೇಡಮ್ ಪ್ರೀತಿಯಿಂದ ಕೇಳೋದೇ ಈಗಲೇ ಅರ್ಧ ಗಂಟೆ ತರ್ತೀನಿ, ಖುಷಿಯಾಗಿ ತಿನ್ನಿಸ್ತೀವಿ. ನನಗೇನಿಲ್ಲ, ನೀವೇ ಮಾಡಿ, ನೀವೇ ತೋರಿಸಿ, ನೀವೇ ತಿಳಿಸ್ಬೇಕು. ಇದನ್ನ ನೆಕ್ಸ್ಟ್ ಎಪಿಸೋಡ್ಗೆ ನಾವು ಇಟ್ಕೊಳ್ಳೋಣ. ಓಕೆ, ನೀವು ಇನ್ನೊಂದೇನೋ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಆದಷ್ಟು ಬೇಗ ಆಗಲಿ. ಅಲ್ಲಿ ಫಸ್ಟ್ ನಾನೇ ಶೂಟ್ ಮಾಡೋಣ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಅತಿ ಶೀಘ್ರದಲ್ಲಿ ಮಾಡೋಣ ಅಂತಿದ್ದೀವಿ. ತರ್ಸ್ಡೇನ ವರ್ಕ್ ಮಾಡಬೇಕು ಅಂತಿದ್ದೀವಿ. ಏನೋ ಒಂದು ಮಾಡೋಣ. ಬೆಳ್ಳುಳ್ಳಿ ಕಬಾಬ್ ನೀವು ಅಪ್ಲೋಡ್ ಮಾಡಿ ಎಲ್ಲ ಹಾಕಿ ಮಲ್ಕೊಂಡಿದ್ರಿ ಅನ್ಸುತ್ತೆ. ಬೆಳಗ್ಗೆ ಎದ್ದು ನೋಡಿದಾಗ ಏನಿತ್ತು, ಹೆಂಗಾಗಿತ್ತು? ಅದು ಏನಾಯ್ತು ಅಂದರೆ, ಈ ಕರಿಮಣಿ ಮಾಲೀಕ ಥರ ಆಗಲಿಲ್ಲ. ಅದು ಏನಾದ್ರೆ 5 lakhs 7 lakhs ಆಮೇಲೆ ನಾನು ನೋಡಲೇ ಇಲ್ಲ ಮೇಡಮ್. ನನಗಿದ್ರ ಬಗ್ಗೆ ನಿಜವಾಗ್ಲೂ ದಂಧನೇ ಗೊತ್ತಿಲ್ಲ. ಬೆಳೀತಾ ಇದೆ. ಎಲ್ಲರೂ ರೇಗಿಸ್ತಾ ಇದ್ದಾರೆ, 1 more ಅಂತಿದ್ದಾರೆ, ಹಿಂಗೆ ಅಂತಿದ್ದಾರೆ. ಅಂದರೆ ಈ ಕರಿಮಣಿ ಮಾಲೀಕ ಮಾಡ್ತಿದ್ದಂಗೆ ಒಂದೇ ಸಲ ಈ ಜನಕರು ನನ್ನ ಹೆಂಡತಿ ಕಣ್ಣಲ್ಲಿ ಏನು ರೀ ಇದು, ನಂಗೆ ಅರ್ಥನೇ ಶಾಕ್. ಆಮೇಲೆ ನಾನು ಆಲ್ಮೋಸ್ಟ್ 80-90% ಯಾರು ಬಂದಿದ್ದರು ಅವನ್ನ ತುಂಬ ಪ್ರೀತಿಯಿಂದ ನೋಡಿಸಿ ಏನೂ ತೊಗೊಂಡೆ. ನಮ್ಮ ಪಿಕ್ಚರ್ಗಳ ಬಗ್ಗೆ ಮಾತಾಡಿ ಅಂತಿದ್ರು. ಸೊ ನಾವು ಅಣ್ಣ ತಮ್ಮ ಆದ್ವಿ. ನಾವು ಯೋಗರಾಜ್ ಭಟ್ರು ಅಣ್ಣ ತಮ್ಮ ಮಾಡಿದ್ವಿ. ಎಲ್ಲ ಕರಿಮಣಿ ಮಾಲೀಕ ಬಂದರು, ನೋಡಿದ್ವಿ. ಎಲ್ಲ ಆಯಿತು. ಆಯಿಲ್ಲ ಬಾಯಿಲ್ಲ ಬರುದ ಮಾಡ್ಕೊಳ್ಳೋದು, ಖುಷಿಯಾಗಿ ಹೋಗ್ತಾ ಇರೋದು. ಇದ್ದಾನೆ ಮೇಡಮ್, ರಾಹುಲ ಇದ್ದಾನೆ. ಎಲ್ಲಿ ಹೋಗ್ತಾರೆ ಮೇಡಮ್? ನಾವು ಇಷ್ಟು ಲೆಕ್ಕಾಚಾರದಲ್ಲಿ ಪ್ರಾಪರ್ಟಿ ಮಾಡಿ ಒಬ್ಬ ಕ್ಲೀನರ್ ಹುಡುಗನ್ನ ಅಸ್ಟೆಂಡ್ ಮಾಡಿಕೊಂಡು ನಮ್ಗೆ ಕೇಳಿದಾಗೆಲ್ಲ ಕರಿತೀನಿ. ಈಗ ನಮ್ಮ ಇವ್ರು ಕರಿತಾನೆ ಇರ್ತಾರೆ, ಬಾರೋ ಮಾತಾಡೋ ಅಂತಾರೆ. ಅಂತಾನೆ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿರೋ ಬಿಹಾರಿ ಹುಡುಗ ಮೇಡಮ್. ಅದೇ ಆ ಟೈಮಲ್ಲೇ ಒಂದು 4-5 months ಆಗಿತ್ತು ನಾವು ಬಂದು.
ಥರ್ಡ್ ಕೊರೋನಾ ಆಗಿದ ತಕ್ಷಣ ನಾವು ತಿರ್ಗಾ ಹೋಟ್ಲ್ ಓಪನ್ ಮಾಡ್ಕೊಂಡು ಜುಲೈ 6 ಆಗಸ್ಟಲ್ಲಿ ಜುಲೈ 17th ಬಂದ ಬಂದ ಈ ಗ್ಯಾಪಲ್ಲೇ ಜನವರಿವರೆಗೂ ಚೆಚ್ಚಿದ್ವಿ. ಬೆಳ್ಳುಳ್ಳಿ ಪಟ ರಸ ಈ ರಸ ಮಾಡಿದ್ದೆಲ್ಲ ಐಪಿಕ್ ಹೋಗ್ತಾಯಿತ್ತು. ಇದರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ. ಸೊ ಆಮೇಲೆ ನೋಡ್ತೀನಿ ಏನಿದು ರಾಹುಲ ಅಲ್ಲಾಡ್ಸಪ್ಪ, ರಾಹುಲ ಬಾರಪ್ಪ, ಈಗ ಇದನ್ನು ರುಬ್ಬಲು ಕೊಡು ರಾಹುಲ ಇಲ್ಲಿ ಬಂದು ಅಲ್ಲಾಡ್ಸಪ್ಪ, ಸ್ಕೂಲ್ ಓಪನಿಂಗ್ ಬನ್ನಿ ಸರ್, ಬ್ಯಾಂಕ್ ಓಪನಿಂಗ್ ಬನ್ನಿ ಸರ್ ಅಂತ. ನಾವು ಯಾರು ಇದರಲ್ಲಿ ನಾವು ಪರದೆ ಹಿಂದೆ ನಿಂತಿದ್ದವರು. ಬಾಸ್ ಕರ್ಕೊಂಡು ಹೋದರೆ ಅವ್ರು ಮಾತಾಡ್ತಾರೋ ನಾವು ಹಿಂದೆ ನಿಂತ್ಕೊಂಡು ನೋಡ್ತಾಯಿದ್ವಿ. ನಮ್ಗೆ ಇವತ್ತು ಒಂದು ವೇದಿಕೆ ಸಿಕ್ಕಿ ಆ ಮನೆಯಲ್ಲೇ ನಮ್ಮ ವಿನಯ್ದು ಒಂದು ಪಿಕ್ಚರ್ದು ಬನ್ನಿ ಒಂದು ಸಲ ಪ್ರಮೋಷನ್ ಮಾಡಿ ಅಂತ ಕೇಳಿದ್ರು. ಮಂಗಳಕ್ಕ ಫೋನ್ ಮಾಡಿ. ಇದೆಲ್ಲ ನಮ್ಮ ಜೀವನದ ಒಂದು ದೊಡ್ಡ ಸಾಧನೆಗಳು. ದುಡ್ಡು ನಿಲ್ಲುವುದಿಲ್ಲ, ದುಡ್ಡು ಬರುವುದೂ ಇಲ್ಲ. ಈ ಪ್ರೀತಿ ವಿಶ್ವಾಸ ಬರುತ್ತಲ್ಲ, ಇದೆಲ್ಲ ಬಂದರೆ ಅದಾಗ ಆಟೋಮೆಟಿಕ್ಕಾಗಿ. ಯೂಶುವಲಿ ಹಿಂಗೆ ಮಾತಾಡೋದಾ ಅಥವಾ ಆ ಟೈಮಲ್ಲಿ ಸ್ಪೆಷಲ್ ಅಂತ ಮಾತಾಡಿದ್ದ? ಚಾನ್ಸೇ ಇಲ್ಲ ಮೇಡಮ್. ನಾವು ಕೆಲಸ ಮಾಡ್ತಿದ್ದಾಗ ಏನು ಬಂತು ಮಾತು, ನಮಗೆ ಬರೆದು ಕೊಟ್ಟರೆ ಸ್ಕ್ರಿಪ್ಟು ಹೇಳಲು ಬರುವುದಿಲ್ಲ. ನಾವೇನು ಹಿಂಗೆ ಅಂತೀವಿ, ಹಿಂಗೆ ಬಿಡ್ತೀವಿ, ಅದು ನನ್ನ ದೇಹದ ಬಾಡಿ ಲ್ಯಾಂಗ್ವೇಜು. ಒಬ್ಬರು ಯೋಗರಾಜ್ ಭಟ್ರು ಅಂತಾರೆ, ಒಬ್ಬರು ಅಂಬರೀಷ್ ಅಣ್ಣ ಅಂತಾರೆ. ಅಂಬರೀಷ್ ಅಣ್ಣಂತರ ಮಾತೇನಿಲ್ಲಲ್ಲ ಅಂತಾರೆ. ಏನೋ ಅಲ್ಲಿ ಕಲ್ತಿದ್ದಿಲ್ಲ, ಇಲ್ಲಿ ನೋಡಿದ್ದಿಲ್ಲ, ಏನೋ ಬಾಯಿಂದ ಬಂದಿದೆ, ದೇವ್ರು ಬರೆಸಿದ್ದಾನೆ. ಇವತ್ತು ಬರ್ಸ್ಕೊಂಡು ನಿಮ್ಮನ್ನೆಲ್ಲ ನೋಡ್ತಾಯಿದ್ದೀವಿ, ಪ್ರೀತಿ ಬೆಳೆಸ್ತಾಯಿದ್ದೀವಿ. ನನಗಂತೂ ಖುಷಿ ಆಗುತ್ತೆ, ಒಂದು ಟೈಮಲ್ಲಿ ದುಃಖನೂ ಆಗುತ್ತೆ. ದುಃಖ ಇರಲೇಬೇಕು ಮೇಡಮ್. ಅದೇ ದುಃಖ ಅಂದರೆ ಭಯ. ಆ ಭಯದಿಂದ ನಾವು ಎಲ್ಲೇನೋ ಮಾತಾಡೋವಾಗ ಏನೋ ಒಂದು ಪದ ತಪ್ಪಾಗಿರ್ಬೋದು, ಅದ್ರ ಟ್ರೋಲ್ ಆಗಿಬಿಡ್ತು, ಟ್ರಿಮ್ ಆಗಿಬಿಟ್ರು ನೋಡಿ. ಅದು ಸುಮ್ಮನೆ ಅಂದ್ಬಿಟ್ಟು ಒಂದು ಸಾಂಗೇ ಬಂದ್ಬಿಡ್ತದ್ದು. ಇವ್ರು ನಮ್ಮ ಯಾರೋ ಉಪೇಂದ್ರ ಪಿಕ್ಚರ್ಗೆ ಬಂತು, ಅದೇ ಕರಿಮಣಿ ಮಾಲೀಕ ಏನಪ್ಪ ನಮ್ಮ ಹುಡುಗನ ಹೆಸರು ಅಲ್ಲ ಮೇಡಮ್, ವಿಕಿಪೀಡಿಯಾದವರು. ನಾವು ಏನೋ ಸುಮ್ಮನೆ ಬಂದ್ರೆ ವಿಜಯವಾಣಿ ಪೇಪರ್ ಮಾತಾಡ್ತಾ ಕೂತಿದ್ವಿ. ಏನಿಲ್ಲ ಮೇಡಮ್, ಬಂದರು 5 ನಿಮಿಷ ಶೂಟ್ ಮಾಡ್ಕೊಂಡ್ರು, ಒಂದು ಬಾಯಿ ಇಲ್ಲ. ಬಂದರು, ಅರ್ಧ ಗಂಟೆಯಲ್ಲಿ ಮಾಡಿದ್ರು, 1 ಗಂಟೆಯಲ್ಲಿ ಬಿಟ್ಟರು, ಕೋಟ್ಯಾಂತರ ಜನ ನೋಡಿದ್ರು, ಒಳ್ಳೆ ಕಾಸಾಯಿತು. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿಯೂ ಇಲ್ಲ, ಇಷ್ಟೇ. ಈಗ ನೋಡಿದ್ರೆ ಇರೋರೆಲ್ಲ ಹಾಕೊಂಡು ಜಡಿತಾರೆ. ನಮ್ಮ ವಾಯ್ಸ್ ಓಡ್ತಾನೇ ಇದೆ. ಮ್ಯಾಚ್ಗೆ ಹೋಗಿ 1 more ಅಂತಾರೆ. ಎಲ್ಲ ನಡೆದಿದೆ ಮೇಡಮ್, ಎಲ್ಲ ಆಗಿದೆ. ಎಲ್ಲ ಏನೋ ನಾವು ಬಂದ ವಾತಾವರಣ, ಮಾತುಗಳು, ಆ ಕಥೆಗಳು ನಿಮ್ಮನ್ನೆಲ್ಲ ಪ್ರೀತಿ ಬೆಳೆಸೋದಕ್ಕೆ ಚಾನ್ಸ್ ಸಿಕ್ತು. ಹಿಂಗೆ ಬೆಳೀತಾ ಇರಲಿ. ನಾವು ಬಗ್ಗಣ ತಗ್ಗಣ ಕ್ರೀಡಣ ಇರೋಣ ಅಂಥೇಳಿ ಮಾಡ್ಕೊಂಡು ಹೋಗೋಣ. ಇವಾಗ ಏನೇನು ಮಾಡ್ತಾ ಇದ್ದೀರಾ ಚಂದ್ರಣ್ಣ? ಈಗ ಇರೋದೊಂದೊಂದು ಹೋಟ್ಲು, ಒಂದು ಯೂಟ್ಯೂಬ್ ಚಾನಲು, ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಅಂತ ಒಂದು ಚಿಕ್ಕದಾಗಿ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದೀವಿ. ನಿಮ್ಮೆಲ್ಲ ಪ್ರೀತಿ ಬೆಳೆಸಿ ಸ್ವಲ್ಪ ಬೆಲ್ ಬಟನ್ ಒತ್ತಿ ಅಂತೀವಿ, ಸ್ವಲ್ಪ ಒತ್ತಾ ಇಲ್ಲ, ಆಯಿ ಇಲ್ಲ, ಬಾಯಿ ಇಲ್ಲ. ಸೊ ಆಗೋಗಿದ್ದು ಒಂದು ಚಾರ್ಮ್ನೆಸ್ ಇದೆಯಲ್ಲ, ಈಗ ಆ ಚಾರ್ಮ್ನೆಸ್ ಕಮ್ಮಿ ಆಗಿಬಿಟ್ಟಿದೆ. ಅಭಿಮಾನಿ ದೇವರುಗಳಿದ್ದಾರೆ, ಎಲ್ಲೇ ಸಿಗಲಿ ಚಂದ್ರಣ್ಣ ಅಂತ 100 ಫೋಟೋ ತಗೋತಾರೆ. ಬೆಲ್ಲು ಒತ್ತಲ್ಲ, ಆಯಿ ಅನ್ನಲ್ಲ, ಬಾಯಿ ಅನ್ನಲ್ಲ. ಅದೊಂದೇ ಫೀಲ್ ಆಗ್ತದೆ. ನಮ್ಮದು ಮಾಡಿದಾಗ ನಮ್ದು ಹತ್ತಬೇಕಲ್ವಾ. ನೀವು ಒಂದು ಸ್ವಲ್ಪ ಆಕ್ಟಿವ್ ಆಗಬೇಕು ಅಂತ ಅನ್ಸುತ್ತೆ ನಿಮಗೆ? 100% ಆಗುತ್ತೆ. ರಾಜಕೀಯಗಳು ಮೇಡಮ್, ಆಮೇಲೆ ಯಾಕಿಲ್ಲ, ಈಗ ನಮ್ಮ ಮುಂದೆ ಬೆಳೆದವ್ರು ನಮಗೆ ಹೊಡಿತಾರೆ. ನಮ್ಮ ಮುಂದೆ ಮಾಡಿದವ್ರು, ಈಗ ಮೊನ್ನೆ ಯಾರಿಗೋ ಬಾಪ ಒಂದು ಯಾವುದೋ ಮನೇಲಿ ಕಿಚನಲ್ಲಿ ಅಡುಗೆ ಶೂಟ್ ಮಾಡಿದ್ದೆ, ಒಂದು ಎಡಿಟ್ ಮಾಡಿಕೊಡಪ್ಪ ಅಂತ ಕೊಟ್ಟೆ. ಎಡಿಟ್ ಮಾಡಿಬಿಟ್ಟು ಅವ್ರಿಗೆ ಹಾಕೊಬಿಟ್ಟವ್ರೆ. ನೋಡಿ ನಾವೇನು ಮಾಡೋಣ. ಈಗ ಪ್ರಪಂಚ ಹಂಗೆ. ಚಂದ್ರಣ್ಣ ಬನ್ನಿ ಅಂತಾರೆ ಇನಾಗ್ರೇಷನ್ಗೆ, ಅಲ್ಲಿ ಕರ್ಕೊಂಡೋಗಿ ಇನ್ನೊಬ್ಬ ಹೋಗಿ ಮುಂದೆ ತಡ್ತಾನೆ. ನಮಗೆ ಆಯಿ ಇಲ್ಲ, ಬಾಯಿ ಇಲ್ಲ. ಈ ಥರಗಳು ಭಾಳ ಆಗ್ತಿರೋದ್ರಿಂದ ನನಗೊಂದು ಚಾಲೆಂಜ್ ಬಂದಿದೆ. ಇವಾಗ ನನಗೆ ನಿಜವಾಗ್ಲೂ ಬಂದಿದೆ. 1 ವರ್ಷ ಹತ್ತುತ್ತೋ ಬಿಡುತ್ತೋ ಬೆಟ್ಟ ಹತ್ತಿಸ್ತೀನಿ ಈ ಸಲ. ಇಡೀ ಪ್ರಪಂಚ ಸುತ್ತೀನಿ. ಅದು ಎಷ್ಟನ ಖರ್ಚಾಗಲಿ ಮಾಡ್ತೀನಿ ಈ ಸಲ. 1 ವರ್ಷ ಅಲ್ಲ, 1 ತಿಂಗಳಲ್ಲೇ ಕ್ಲಿಕ್ ಆಗುತ್ತೆ. ಹೋಗಿ ಸರ್. ಅಲ್ಲ, ನಿಮ್ಗೆ ಆ ಮ್ಯಾನರಿಸಮ್ ಇದೆ, ನಿಮ್ಮ ಹತ್ರ ಆ ಸ್ಟೈಲ್ ಇದೆ, ಮತ್ತೆ ನಿಮ್ಮ ನಾಟಿ ಸ್ಟೈಲ್ನ, ನಾಟಿ ಮಾತುಗಳನ್ನ ಜನ ಇಷ್ಟಪಡ್ತಾರೆ. ಇಲ್ಲ ಮೇಡಮ್, ನಾವು ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಮಾತಾಡಿಕೊಂಡು, ತುಂಬ ಚೆನ್ನಾಗಿ ಜಾಲಿಯಾಗಿ ಮಾಡಿಕೊಂಡು, ಜಾಲಿಯಾಗಿ ಅಡುಗೆ ತೋರಿಸ್ಕೊಂಡು, ಎಲ್ಲೂ ನಾನು ಬೇರೆ ಯಾರೋ ಮೊನ್ನೆ ಒಂದು ವಾಯ್ಸ್ ಹಾಕಿದ್ದಕ್ಕೆ, ನಿನ್ನ ವಾಯ್ಸು ನಿನಗೆ ಶಾಶ್ವತ, ಆ ವಾಯ್ಸ್ನೆಲ್ಲ ಯೂಸ್ ಮಾಡಬೇಡಿ ಅನ್ನೋರು ಭಾಳ ಜನ ಇದ್ದಾರೆ. ಆಮೇಲೆ ನಾನು ಇದು ಬೆಳೆದಾಗ ನನಗೆ ಬುದ್ಧಿ ಹೇಳಿದವರು ಭಾಳ ಜನ ಇದ್ದಾರೆ. ಆಮೇಲೆ ಒಳ್ಳೊಳ್ಳೆ ಕವಿಗಳು, ಆಮೇಲೆ ಒಳ್ಳೊಳ್ಳೆ ಪ್ರೊಫೆಸರ್ಗಳು ಎಲ್ಲ ಬಂದಿದ್ದಾರೆ ನಾನು ಹುಡ್ಕೊಂಡು. ಅವ್ರು ಹೇಳಿದೆಲ್ಲ, ನಿನ್ನ ಈ ಬಾಡಿ ಲ್ಯಾಂಗ್ವೇಜ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ, ನೀವು ಬೇರೆ ಥರಕ್ಕೆ ಹೋಗಲೇಬೇಡಿ, ನಿಮ್ಮ ದಾರಿಲೇ ನೀವು ಹೋಗಿ,
ನೀವು ಕ್ಲಿಕ್ ಆಗ್ತೀರಾ ಇದು ನಿಜ.